ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಲ್ರೂ ಮಲ್ತಾಯಿ ಯಾವತ್ತೂ ಸ್ವಂತ ತಾಯಿ ಆಗಲ್ಲ ಅಂತಿದ್ದಾಗ ಏನೋ ಅನ್ಕೊಂಡಿದೆ. ನಿಮ್ಮನ್ನ ನೋಡ್ತಿದ್ರೆ ಗೊತ್ತಾಗತ್ತೆ ಮಲತಾಯಿಗೆ ಪ್ರತಿರೂಪ ನೀವೇ ಅಂತ. ನಿಮ್ ಮಗನ್ ಮನ್ಸು ನೀವ್ ಅರ್ಥ ಮಾಡ್ಕೊಂಡಿಲ್ವಾ? ಪತಿರಾಯರು ಇಷ್ಟು ಪ್ರೀತಿಯಿಂದ ನಿಮ್ಮನ್ನ ಅಮ್ಮ ಅಂತ ಕರೆದ್ರು. ಆದ್ರೆ ನೀವು ಜೀವನದಲ್ಲಿ ಪತಿರಾಯರಿಗೆ ಅಮ್ಮ ಆಗೋದಿಲ್ಲ. ಅವ್ರ ತಾಯಿ ಸ್ಥಾನಕ್ಕೆ ನೀವು ಬರಕ್ಕಾಗಲ್ಲ. ನೀವು ಇವ್ರ ಮೇಲೆ ಪ್ರೀತಿ ಇದ್ದು ದೂರ ಆಗಿದ್ದೀರಾ ಅಂತ ನಾನು ಭ್ರಮೇಲಿದ್ದೆ. ನೀವು ಪ್ರೀತಿನ ದುಡ್ಡಲ್ಲಿ ಅಳಿತಿರೋದು ತಪ್ಪು. ನಮ್ಮ ಪತಿರಾಯರ್ ನಿಮ್ಮನ್ನ ಅಮ್ಮ ಅಂತ ಒಪ್ಕೊಂಡ್ರು, ನಾನ್ ನಿಮ್ಮನ್ನ ಅತ್ತೆ ಅಂತ ಒಪ್ಕೊಳ್ಳಲ್ಲ. ಪತಿರಾಯರೇ, ನೀವು ಬನ್ನಿ. ದೊಡಮ್ಮ. ಕೈಲಾಶ್, ನಾನೇ ನಿನ್ನ ಕರಿಯೋಣ ಅನ್ಕೊಂಡೆ, ಅಷ್ಟ್ರಲ್ಲಿ ನೀನೇ ಬಂದೆ. ಇವತ್ತು ನಿನಗೂ ರಾಧಿಕಾಗೂ ಫಸ್ಟ್ ನೈಟ್. ಯಾರನ್ನ ಕೇಳಿ ನಿರ್ಧಾರ ತಗೊಂಡ್ರಿ? ಪುರೋಹಿತ್ರನ ಕರೆಸಿ ಮುಹೂರ್ತ ಚೆನ್ನಾಗಿದ್ಯಾ ಇಲ್ವಾ ಅಂತ ಕೇಳಿ ಫಿಕ್ಸ್ ಮಾಡಿದೆ. ಮುಹೂರ್ತ ಏನೋ ಪುರೋಹಿತರು ನೋಡ್ತಾರೆ ದೊಡ್ಡಮ್ಮ, ಆದ್ರೆ ಮನಸ್ಫೂರ್ತಿಯಾಗಿ ಒಪ್ಕೋಬೇಕಾಗಿರೋದು ನಾನು ರಾಧಿಕಾ. ನಮ್ಮನ್ನ ಒಂದು ಮಾತು ಕೇಳ್ದೆ ನೀವೊಬ್ರೇ ನಿರ್ಧಾರ ತಗೊಂಡಿರೋದು ನನಗಿಷ್ಟ ಆಗ್ಲಿಲ್ಲ ದೊಡ್ಡಮ್ಮ. ಸರಿ ಕಣೋ, ಇವಾಗ ಕೇಳ್ತಿದ್ದೀನಿ, ನಿನಗಿಷ್ಟನಾ? ಯಾಕೋ ಮಾತಾಡ್ತಿಲ್ಲ? ಇಷ್ಟನಾ? ನೀವು ರಾಧಿಕಾನ ಕೇಳಿದ್ರ? ನೀನ್ ಮೊದ್ಲು ಹೇಳು. ರಾಧಿಕಾ ನಿರ್ಧಾರದ ಮೇಲೆ ನನ್ನ ನಿರ್ಧಾರ ನಿಂತಿದೆ ದೊಡ್ಡಮ್ಮ. ಅವಳು ಅದನ್ನೇ ಹೇಳಿದ್ರೆ? ಹೇಳಲ್ಲ. ಬೇಡ ಅಂದ್ರೆ? ಬೇಡ. ಅವಳು ಒಪ್ಕೊಂಡ್ರೆ? ಒಪ್ಕೊಳ್ತಾಳೆ ಅನ್ನೋ ಬಲವಾದ ನಂಬಿಕೆ ಅಂತೂ ಇದೆಯಲ್ಲ? ಹೌದು. ಯಾಕೆ? ಯಾಕಂದ್ರೆ ಫಿಸಿಕಲ್ ರಿಲೇಷನ್ಗೆ ಅವಳಿನ್ನೂ ರೆಡಿ ಇಲ್ಲ ದೊಡ್ಡಮ್ಮ. ಅದೇ ಯಾಕೆ ಅಂತ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಅವಳಿಗಿನ್ನೂ ಟೈಮ್ ಬೇಕಾಗುತ್ತೆ. ಎಷ್ಟು ದಿನ? ಹೇಳಕ್ಕಾಗಲ್ಲ. ನಾನ್ ಹೇಳ್ಬಲ್ಲೆ ಕಣೋ. ರಾಧಿಕಾ ನನ್ನ ನಿರ್ಧಾರಕ್ಕೆ ಒಪ್ಕೊಂಡಿದ್ದಾಳೆ. ಮೊದ್ಲು ಅವಳಿಗೆ ಹೇಳಿ ಅದನ್ನ ಅವಳಿಗೆ ಒಪ್ಸಿ ಆಮೇಲೆ ನಿನಗೆ ಹೇಳ್ತಿರೋದು. ನಿಜಾನ ದೊಡ್ಡಮ್ಮ? ನಿಜ ಕಂದ. ಅವಳು ಒಪ್ಕೊಂಡ್ಲ ದೊಡ್ಡಮ್ಮ? ಅವಳು ಒಪ್ಕೊಂಡ್ಲು ಕಂದ. ರಾತ್ರಿ ನಿನ್ನ ದುಃಖನ ಹೇಳ್ಕೊಂಡು ತುಂಬಾ ಒಳ್ಳೆ ಕೆಲಸ ಮಾಡ್ದೆ. ಅದನ್ನ ನಾನು ಕೇಳಿಸ್ಕೊಂಡೆ, ರಾಧಿಕಾ ಹತ್ರ ಮಾತಾಡ್ದೆ. ಅವಳಿಗೆ ಸರಿಯಾಗಿ ಅರ್ಥ ಮಾಡಿಸಿ ಅದಾದ್ಮೇಲೆ ಪುರೋಹಿತರನ್ನ ಕರೆಸಿದ್ದು. ಇನ್ನು ನಿಮ್ಮ ಮಧ್ಯೆ ಯಾವ ಸಮಸ್ಯೆನೂ ಇರಲ್ಲಪ್ಪ. ನಡಿ ಕಂದ. ದೊಡ್ಡಮ್ಮ, ನಿಜವಾಗ್ಲೂ ರಾಧಿಕಾ ಒಪ್ಕೊಂಡ್ಲ? ಒಪ್ಕೊಂಡಿದ್ದಾಳೆ. ಬೇಕಾದ್ರೆ ನೀನೇ ಹೋಗಿ ರಾಧಿಕಾ ಹತ್ರ ಕೇಳು. ಥ್ಯಾಂಕ್ಸ್ ದೊಡ್ಡಮ್ಮ. ಸುಳ್ಳು ಹೇಳ್ಬಿಟ್ಟೆ ಕಂದ. ಆದ್ರೆ ಅದ್ರಿಂದ ನೀನೆಷ್ಟು ಸಂತೋಷ ಪಡ್ತಿದ್ಯಾ ಅಂತ ರಾಧಿಕಾ ಗೊತ್ತಾಗ್ಬೇಕು. ಅದನ್ನೇ ಅವಳು ತಿಳ್ಕೋಬೇಕು. ಅದನ್ನ ನೋಡಿ ರಾಧಿಕಾ ಮನ್ಸು ಕರಗಬೇಕು. ಅದೇ ನನ್ನ ಪ್ರಯತ್ನ.
ಗುಡ್ ಮಾರ್ನಿಂಗ್ ಮಿನಿಸ್ಟರ್ ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ? ನಮಸ್ಕಾರ ಸರ್. ಚೆನ್ನಾಗಿದ್ದೀವಿ ಸರ್. ಹಾಂ, ನಾವು ನಿಮಗೆ ತೊಂದರೆ ಕೊಟ್ವೇನೋ? ಹಾಗೇನಿಲ್ಲ ರಾಜಶೇಖರ್ ಅವರೇ, ನಾನೇ ನಿಮ್ಮನ್ನ ವೆಯ್ಟ್ ಮಾಡಿಸ್ಬಿಟ್ಟೆ ಅಂತ ಬೇಜಾರಾಗ್ತಾ ಇದೆ. ಅಯ್ಯೋ ಹಾಗೇನಿಲ್ಲ ಸರ್. ಅಮರ್, ಹೇಗಿದೆ ಲೈಫು? ಚೆನ್ನಾಗಿದೆ ಸರ್. ಏನಮ್ಮ, ಹೇಗಿದೆಯಾ? ಚೆನ್ನಾಗಿದ್ದೀನಿ ಅಂಕಲ್. ಅದೇ ಮೊನ್ನೆ ನಿಮಗೆ ಫೋನಲ್ಲಿ ಹೇಳದ್ನಲ್ಲ ಅಮರ್ ಹಾಸ್ಪಿಟಲ್ ಬಗ್ಗೆ. ಹಾ ಹೌದು. ಅಮರ್, ನೀನೇನು ಅನ್ಕೊಂಡಿದ್ಯಾ? ಸರ್, ನಾನು ಮತ್ತು ಪ್ರಿಯಾ ಅವ್ರ ಅಕ್ಕ ರಾಧಿಕಾ ಸೇರಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ಟಬೇಕು ಅಂದ್ಕೊಂಡಿದ್ದೀವಿ. ನಮ್ಮ ಫ್ರೆಂಡ್ ಸರ್ಕಲಲ್ಲೇ ತುಂಬ ಜನ ಡಾಕ್ಟರ್ಸು ಇದ್ದಾರೆ. ಓಕೆ. ವೆರಿ ಗುಡ್, ಒಳ್ಳೆ ಐಡಿಯಾ ಅಮರ್. ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಅಂದ್ರೆ ಬರೀ ದುಡ್ಡಿಂದ ಮಾತ್ರ ನಡೆಯುತ್ತೆ ಅನ್ನೋರಿಗೆ ನಿಮ್ಮ ಈ ಐಡಿಯಾಯಿಂದ ಒಳ್ಳೆ ಮೆಸೇಜ್ ಹೋಗುತ್ತೆ. ಅವರಿಗೆಲ್ಲ ಕಡಿಮೆ ದುಡ್ಡಲ್ಲೇ ಟ್ರೀಟ್ಮೆಂಟ್ ಸಿಕ್ಬಿಡುತ್ತೆ. ವೆರಿ ಗುಡ್ ಅಮರ್. ನೀವು ಇನ್ವೆಸ್ಟರ್ಸ್ನ ನೋಡ್ಕೊಳ್ಳಿ. ಲೀಗಲ್ ಆಗಿ ಏನು ಪರ್ಮಿಷನ್ಸ್ ಬೇಕಿದ್ರು ನಾನು ಕೊಡಿಸ್ತೀನಿ. ಥ್ಯಾಂಕ್ ಯು ಸರ್. ಆದರೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಒಪ್ಕೋತೀರೋ ಅನ್ನೋ ನಂಬಿಕೆಯಲ್ಲೇ ಬಂದೆ. ಆ ನಂಬಿಕೆ ಸುಳ್ಳಾಗ್ಲಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಅಂಕಲ್. ಇರ್ಲಮ್ಮ. ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ಥ್ಯಾಂಕ್ ಯು ರೆಡಿ. ಕಂಗ್ರ್ಯಾಟ್ಸ್ ಅಮ್ಮ ಪ್ರಿಯಾ. ಕಂಗ್ರಾಟ್ಸ್ ಪತಿರಾಯ್ರೆ. ನಡಿ ಹೋಗೋಣ. ನಡಿ ಪ್ರಿಯಾ, ಹೋಗೋಣ. ಇವತ್ತು ನೀವಿಬ್ರು ಏನೇ ಆದ್ರೂ ಒಂದಾಗ್ಲೇಬೇಕು. ಇಲ್ಲ ಅಂದ್ರೆ ನಾಳೆನೆ ನನ್ನ ಮಗನ್ಗೆ ಇನ್ನೊಂದು ಮದುವೆ. ರಾಧಿಕಾ, ಥ್ಯಾಂಕ್ ಯು ರಾಧಿಕಾ, ಥ್ಯಾಂಕ್ ಯು ಸೋ ಮಚ್. ನಿಜ ಹೇಳ್ಬೇಕಂದ್ರೆ ನಿನ್ ಸಂತೋಷ ಹಾಳು ಮಾಡಿದೆ ಅಂತ ಗಿಲ್ಟಿ ಫೀಲಲ್ಲಿದ್ದೆ. ಇವತ್ತು ನಿನ್ನ ಹೇಗೆ ಫೇಸ್ ಮಾಡೋದು ಅಂತ ತುಂಬ ಯೋಚನೆ ಮಾಡ್ತಿದ್ದೆ. ಇವತ್ತು ದೊಡ್ಡಮ್ಮ ಸೋಬ್ನ ಮುಹೂರ್ತ ಅಂತಿದ್ರೆ ಯಾಕಿಷ್ಟು ಅರ್ಜೆಂಟ್ ಮಾಡ್ತಿದ್ದಾರೆ? ರಾಧಿಕಾ ಇದಕ್ಕೆಲ್ಲ ಇನ್ನೂ ಒಪ್ಪೇ ಇಲ್ವಲ್ಲ. ಅವಳು ಒಪ್ಪದೇನೆ ಯಾಕೆ ಈ ಥರ ಸೀನ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಕೋಪ ಮಾಡ್ಕೊಂಡಿದ್ದೆ. ಅದಕ್ಕೆ ಹೋಗಿ ಮಾತಾಡಿ ಬಂದೆ. ಆದರೆ ಅವರು ನಿನ್ನ ಹತ್ರ ಮಾತಾಡಿ ನೀನು ಒಪ್ಪಿಗೆ ಪಡ್ಕೊಂಡ ಮೇಲೇ ನಮ್ಮ ಫಸ್ಟ್ ನೈಟ್ ಅರೇಂಜ್ ಮಾಡಿದ್ದಾರೆ ಅಂತ ಗೊತ್ತಿರಲಿಲ್ಲ. ನಾನು ಹೇಳಿದ ಕರೆಕ್ಟ್ ರಾಧಿಕಾ. ನನಗೆ ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ನ ಇಷ್ಟು ದಿನ ಹೇಗೆ ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಆದರೆ ನಿನ್ನೆ ನಾನು ಮನಸ್ಸು ಬಿಚ್ಚಿ ನನ್ನ ನೋವನ್ನ ಹೇಳ್ಕೊಂಡಿದ್ದಕ್ಕೆ ನಿಂಗೆ ಅರ್ಥ ಆಯಿತು. ಇವಾಗ ಮನಸ್ಸು ಹಗುರ ಆಯಿತು. ನನಗಂತೂ ಖುಷಿಯಲ್ಲಿ ಕುಣಿದಾಡಬೇಕು ಅನ್ನಿಸ್ತಿದೆ. ಐ ಲವ್ ಯು ರಾಧಿಕಾ, ಐ ಲವ್ ಯು ಸೋ ಮಚ್. ಐ ಲವ್ ಯು, ಐ ಲವ್ ಯು, ಲವ್ ಯು, ಲವ್ ಯು, ಲವ್ ಯು, ಲವ್ ಯು, ಲವ್ ಯು ರಾಧಿಕಾ. ಐ ಲವ್ ಯು ಫಾರ್ ಎವರ್ ಅಂಡ್ ಎವರ್ ಅಂಡ್ ಎವರ್. ಕೈಲಾಶ್ ಹೇಳ್ತಾ ಇರೋದು ನಿಜಾನೇನಾ? ರಾಧಿಕಾ ಸೋಮ್ನ ಒಪ್ಕೊಂಡ್ಬಿಟ್ಲಾ? ನನಗೂ ಅದೇ ಅರ್ಥ ಆಗ್ತಿಲ್ಲ ಕಣೆ.
ಪತಿರಾಯರು ಗಾಳಿಲೇನೋ ಬರೀತಿದ್ದಾರೆ. ಅದೇನು ಯಾರ ಜೊತೆ ಮಾತಾಡ್ತಿದ್ದಾರೆ? ಅಲ್ಲಿ ಯಾರು ಇಲ್ವಲ್ಲ, ಮತ್ತೆ ಯಾರ ಜೊತೆ ಮಾತಾಡ್ತಿದ್ದಾರೆ? ಅಯ್ಯಯ್ಯೋ, ಅವರಷ್ಟಕ್ಕೆ ಅವರೇ ನಗ್ತಿದಾರಲ್ಲ. ಅಮ್ಮ, ಇವರೇನು ಒಂದೊಂದು ನಿಮಿಷಕ್ಕೆ ಒಂದೊಂದ್ ತರ ಆಡ್ತಿದ್ದಾರೆ. ಅಲ್ಲ, ಏನಾಗಿದೆ ಪತಿರಾಯರಿಗೆ? ಅಮ್ಮ, ಯಾವುದಕ್ಕೂ ಒಂದ್ಸಲ ಅಜ್ಜಮ್ಮನ್ ಸಲಹೆ ಕೇಳ್ಬೇಕು. ಏನೇ? ಅಲ್ಲಿ ನೋಡು ಅಜ್ಜಮ್ಮ, ಅವಾಗಿಂದ ನೋಡ್ತಿದ್ದೀನಿ, ಹುಚ್ಚ ಹಿಡ್ದಿರೋರ್ ತರ ಅವ್ರವ್ರೇ ಮಾತಾಡ್ಕೋತಿದ್ದಾರೆ. ನಂಗೆ ಯಾಕೋ ಭಯ ಆಗ್ತಿದೆ ಅಜ್ಜಮ್ಮ. ಏಹೇ, ಅವನೊಬ್ನೇ ಮಾತಾಡ್ತಾ ಇದ್ದಾನ? ದೂರದಲ್ಲಿ ಯಾರ ಹತ್ರನೋ ಮಾತಾಡ್ತಾ ಇರ್ಬೋದು ಕಣೆ. ಇಲ್ಲ ಅಜ್ಜಮ್ಮ, ಸರಿಯಾಗಿ ನೋಡ್ ನೀನು. ಹೂ ಕಣೆ, ಅವನಷ್ಟಕ್ಕೆ ಅವನೇ ಮಾತಾಡ್ತಾ ಇದ್ದಾನೆ. ಅಯ್ಯೋ, ಏನಾಯ್ತು ಇವನಿಗೆ? ಏನೋ ಬಂಗಾರದಂಗಿದ್ದ ಇವನ್ಗೆ ಏನಾಯ್ತೆ? ಇವನು ಪ್ರಿಯಾ, ನೀನ್ ಬಾ ಹೇಳ್ತೀನಿ. ಇವನೇನೋ ತುಳ್ಕೊಂಡ್ ಬಂದಿರ್ಬೇಕು. ಇಲ್ಲಿ ನೋಡು, ಇದು ಅಮರ್ ಚಪ್ಲಿನೇನಾ? ಹೌದಜ್ಜಮ್ಮ. ನೋಡು, ಯಾರೋ ಮಾಟ ಮಾಡಿಸಿ ರೋಡಲ್ಲಿ ಹಾಕಿರೋ ನಿಂಬೆ ಹಣ್ಣನ್ನ ಇವನ್ ತುಳ್ಕೊಂಡ್ ಬಂದಿದ್ದಾನೆ. ನೋಡು, ಅವನ್ ತುಳ್ದಿದ್ ಅಷ್ಟೇ ಅಲ್ವೇ, ನೋಡು ಚಪ್ಲಿ ಜೊತೆ ತಂದಿದ್ದಾನ್ ಮನೆಗೆ. ಅದಕ್ಕೆ ಅವನ್ ಈ ರೀತಿ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಾ ಇದ್ದಾನೆ. ಅಮರ್ಗೆ ಗಾಳಿ ಮೆಟ್ಕೊಂಡಿದ್ಯೆ. ಇವಾಗ ಏನ್ ಮಾಡೋದಜ್ಜಮ್ಮ? ಈರೇ ಸ್ವಲ್ಪ ಯೋಚನೆ ಮಾಡ್ತೀನಿ. ಏನ್ ಮಾಡೋದು? ಏಯ್ ಲೋ, ಇಷ್ಟು ಮಾಡಕ್ಕಾಗಲ್ವಾ ನಿಂಗೆ? ಎಲ್ಲಾದ್ರೂ ಹೋಗಿ ನಿಂಗೆ ಸಾಯಿ. ಛೇ, ಅಯ್ಯೋ ಅಜ್ಜಮ್ಮ, ಗಾಬರಿ ಆಗ್ಬೇಡ್ವೆ. ಇರು, ನನ್ನ ಹತ್ರ ಒಂದು ಐಡಿಯಾ ಇದೆ, ಹೇಳ್ತೀನಿ. ನೀನ್ ಬಾ. ಸರಿ. ಎಲ್ಲ ಸಿದ್ಧ ಮಾಡಿದ್ಯಾ? ಹೂವು ಹಣ್ಣು ಎಲ್ಲ? ಏನ್ ಹಾಗೆ ನೋಡ್ತಿದ್ಯಾ? ನಿನ್ನ ಮದ್ವೆಲಿ ನಾವು ಮಾಡಿರೋ ಕೆಲ್ಸನೇ ಇದೆಲ್ಲ. ಹೋಗಿ ಹೂವು ಹಣ್ಣು ರೂಮಲ್ಲಿಡು. ಏ ಚಲಪತಿ, ನೀನ್ ಸ್ವೀಟ್ಸ್ ತಗೊಂಡ್ ಬಾ. ತಂದಿದ್ದೀನಕ್ಕ. ತಂದಿದ್ದೀನಿ ಅಂತ ಇಲ್ಲೇ ಇಟ್ಕೊಂಡಿದ್ಯಲ್ಲೋ. ಫಸ್ಟ್ ನೈಟು ನಿಮ್ದಲ್ಲಪ್ಪ, ರಾಧಿಕಾ ಕೈಲಾಶ್ಗೆ. ನಡೀರಿ ನಡೀರಿ, ಇದೆಲ್ಲ ತಗೊಂಡು ಹೋಗಿ ಒಳಗಡೆ ಇಡಿ. ನಾವೆಷ್ಟೇ ಕಷ್ಟಪಟ್ಟು ಪ್ಲಾನ್ ಮಾಡಿದ್ರು ಈ ರಾಜೇಶ್ವರಿ ದೇವಿ ಬಂದು ಎಲ್ಲಾನು ಹಾಳು ಮಾಡಾಕ್ಬಿಟ್ಲು. ಇವ್ರಿಗೆ ನಾವೇ ರೂಮ್ ರೆಡಿ ಮಾಡ್ಕೊಡೋ ಪರಿಸ್ಥಿತಿ ಬಂತು. ಅದು ಅಲ್ಲದೆ ಹೆಂಗ್ ಕೊಬ್ಬಲ್ ಮಾತಾಡ್ತಿದಾರ ನೋಡು. ಕಂದ ಕೈಲಾಶ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯೋ ನೀನು. ನಿನ್ ಹೆಂಡ್ತಿಯಲ್ಲೋ ಇವತ್ತೂ ಲೇಟಾಗಿ ಬರ್ಬೇಕಾ? ದೊಡಮ್ಮ, ಅವಳಿಗೆ ತೊಂದರೆ ಕೊಡ್ಬೇಡ. ಒಪ್ಕೊಂಡಿದ್ದಾಳಲ್ಲ, ಅಷ್ಟೇ ಸಾಕು. ವೆಯ್ಟ್ ಮಾಡ್ತೀನಿ. ಅಲ್ಲೋಡು, ಬಂದೇ ಬಿಟ್ಲು. ರಾಧಿಕಾ,
ಬಂದ್ಯಾ? ದೊಡ್ಡಮ್ಮ ನಿನ್ ಬಗ್ಗೆನೇ ಕೇಳ್ತಾ ಇದ್ರು. ಏನಿದು ನಿನ್ನ ಅವತಾರ? ಓಹ್, ದೇವಸ್ಥಾನಕ್ಕೆ ಹೋಗಿ ಬಂದ್ಯಾ? ಹೌದು ರೀ, ಶ್ರಾವಣ ಮಾಸ ಅಲ್ವಾ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲದೆ ಬೆಳಿಗ್ಗೆ ಪುರೋಹಿತರು ನಾನು ಸಂಕಲ್ಪ ಮಾಡ್ಕೊಂಡ್ರೇನೆ ನಮ್ಮ ಜೀವನ ಚೆನ್ನಾಗಿರತ್ತೆ ಅಂತ ಹೇಳಿದ್ರು. ಅದಕ್ಕೆ ಹರಕೆ ಕಟ್ಕೊಳಕ್ ಹೋಗಿದ್ದೆ. ಆಯ್ತಲ್ಲ, ಇವಾಗ ಹೋಗಿ ಫ್ರೆಶ್ ಆಗ್ಬಿಡ್ಬಾ. ಮುಹೂರ್ತ ಮೀರ್ ಹೋಗ್ತಾ ಇದೆ. ದೊಡ್ಡತ್ತೆ, ಅದು ಏನದು? ಅಂದ್ರೆ ಇವತ್ತು ಮುಹೂರ್ತ ಏನೋ ಇದೆ, ಆದ್ರೆ ಇನ್ನೂ 2 ದಿನದವರೆಗೂ ನನ್ನ ಟೈಮ್ ಚೆನ್ನಾಗಿಲ್ಲ ಅಂತ ಜ್ಯೋತಿಷರು ಹೇಳಿದ್ರು ದೊಡ್ಡತ್ತೆ. ಯಾಕೆ ಹುಚ್ಕಿಚ್ ಹಿಡ್ದಿದ್ಯಾ? ಬೆಳಗ್ಗೆ ಪುರೋಹಿತರು ಹೇಳಿಲ್ವಾ ಎಲ್ಲ ಚೆನ್ನಾಗಿದೆ ಅಂತ? ಮತ್ತಿದೆಲ್ಲ ಯಾಕೆ? ಕೋಪ ಮಾಡ್ಕೋಬೇಡಿ ದೊಡ್ಡತ್ತೆ, ನಾನು ಹೇಳೋದನ್ನ ತಾಳ್ಮೆಯಿಂದ ಕೇಳಿ. ಬೆಳಿಗ್ಗೆ ಬಂದಿದ್ದ ಪುರೋಹಿತರು ಬರೀ ಮುಹೂರ್ತ ಮಾತ್ರ ನೋಡಿದ್ರು. ಅಲ್ಲದೆ ಅವರು ನನ್ನ ವಿಷಯದಲ್ಲಿ ಡೌಟ್ ಇದೆ ಅಂತ ಹೇಳಿದ್ರು. ಅದಕ್ಕೆ ನಾನು ಸರಿಯಾಗಿ ವಿಚಾರಿಸೋಣ ಅಂತ ಹೇಳಿ ಜ್ಯೋತಿಷರ ಹತ್ರ ಹೋಗಿದ್ದೆ. ಒಂದು 10-15 ದಿನ ನಾನು ದೀಕ್ಷೆ ತಗೊಂಡ್ರೆ ಎಲ್ಲ ಕಷ್ಟ ನಾಶ ಆಗತ್ತೆ. ಅದಲ್ಲದೆ ನನ್ನ ಗಂಡಂಗೂ ಕೂಡ ಆಯಸ್ಸು ಆರೋಗ್ಯ ವೃದ್ಧಿ ಆಗತ್ತೆ ಅಂತ ಹೇಳಿದ್ರು. ಅದಕ್ಕೆ 10 ದಿನಕ್ಕೆ ಅಮ್ಮನವ್ರ ಮಾಲೆ ಹಾಕೊಂಡು ದೀಕ್ಷೆ ತಗೊಂಡಿದ್ದೀನಿ. ಸಾರಿ ಕೈಲಾಶ್ ಅವರೇ, ನಾನು ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ರು ಕೂಡ ಇಷ್ಟು ದಿನ ಕಾದಿರೋ ನಿಮಗೆ ಇನ್ನು ಸ್ವಲ್ಪ ದಿನ ಕಾಯೋದು ತಪ್ಪಲ್ಲ ಅಂತ ಒಪ್ಕೊಂಡೆ. ದೀಕ್ಷೆನೂ ಇಲ್ಲ, ಏನೂ ಇಲ್ಲ. ನಾವು ಅನ್ಕೊಂಡಿರೋ ಪ್ರಕಾರ ಇವತ್ತೇ ಕಾರ್ಯ ನಡಿಬೇಕು. ದೊಡ್ಡಮ್ಮ, ಅವಳು ನನಗೋಸ್ಕರ ತಾನೇ ದೀಕ್ಷೆ ತಗೊಂಡಿರೋದು. ಪರವಾಗಿಲ್ಲ, ಅವಳು ಇಷ್ಟದ ಪ್ರಕಾರನೇ ನಡೀಲಿ. ಅವಳಿಗೋಸ್ಕರ ನಾನು 10 ದಿನ ಏನು 1 ವರ್ಷ ಬೇಕಾದರೂ ಕಾಯ್ತೀನಿ. ರಾಧಿಕಾ, ನೀನು ನಿಷ್ಠೆಯಿಂದ ದೀಕ್ಷೆ ಪೂರ್ತಿ ಮಾಡು, ಆಮೇಲೆ ನೋಡ್ಕೊಳ್ಳೋಣ. ದೊಡ್ಡಮ್ಮ, ಹಾಗಾದ್ರೆ 10 ದಿನ ಎಲ್ಲಿ ಮಲ್ಕೋತ್ಯಾ? ಹಾಲ್ನಲ್ಲಿ. ಈ 10 ದಿನ ಸಾತ್ವಿಕ ಆಹಾರ ಸೇವಿಸಿ ನೆಲದ ಮೇಲೆ ಮಾತ್ರ ಮಲ್ಕೋಬೇಕು. ನಿನ್ನ ಬೇಳೆ ಬೇಯಿಸ್ಕೊಳ್ಳೋದಿಕ್ಕೆ ದೇವ್ರ ಹೆಸರಲ್ಲಿ ಮೋಸ ಮಾಡಕ್ಕೂ ಹಿಂಜರಿಯಲ್ಲ ಅಲ್ವಾ? ಛೀ! ನಿನ್ನಂಥೋಳು ಈ ಮನೆ ಸೊಸೆ ಹೇಗಾದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ನೀನ್ ಒಪ್ಕೊಂಡಿದ್ಯಾ ಅಂತ ಹೇಳಿದಾಗ ಕೈಲಾಶ್ ಮುಖದಲ್ಲಿ ಸಂತೋಷ ನೋಡಿ ಆದ್ರೂ ನೀನ್ ಬದಲಾಗ್ತೀಯ ಅನ್ಕೊಂಡಿದ್ದೆ.
ಆದ್ರೆ ಅವನು ಮನುಷ್ಯ ರೂಪದಲ್ಲಿರೋ ರಾಕ್ಷಸಿನ ಆರಾಧಿಸ್ತಾ ಇದ್ದಾನೆ ಅಂತ ನನಗೆ ಗೊತ್ತಾಗ್ಲೇ ಇಲ್ಲ.